ಕರ್ನಾಟಕ ಭಾಗದಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಈ ರಣಬಿಸಿಲಿನ ಹೊಡೆತಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಸಾರ್ವಜನಿಕರು ಅದರಲ್ಲಂತೂ ಪ್ರಯಾಣ ಮಾಡುವವರಿಗೆ ಬಿಸಿಲಿನ ಬೇಗೆಯಿಂದ ಪಾರಾಗಲು ಕುಡಿಯುವ ನೀರು ಅತ್ಯವಶ್ಯಕವಾಗಿದ್ದು, ಬೀದರ್ ರೈಲ್ವೆ ನಿಲ್ದಾಣದ ಮೂಲಕ ಪ್ರಯಾಣ ಮಾಡುವ ರೈಲ್ವೆ ಪ್ರಯಾಣಿಕರಿಗೆ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ರೋಟರಿ ಜಲ್ ಸೇವಾ ಎಂಬ ಯೋಜನೆಯಡಿ ಮಧ್ಯಾಹ್ನದ ಹೊತ್ತು ರೈಲ್ವೆ ಪ್ರಯಾಣ ಮಾಡುವ ಸಾರ್ವಜನಿಕರಿಗೆ ತಂಪು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ತಂಪಾದ ನೀರನ್ನು ಒದಗಿಸಲಾಗುತ್ತಿದೆ. ಇನ್ನು ಬೀದರ್ ರೈಲ್ವೆ ನಿಲ್ದಾಣದಿಂದ ಪ್ರಯಾಣ ಮಾಡುವ ಪ್ರಯಾಣಿಕರು ಹಾಗೂ ಬೀದರ್ ರೈಲ್ವೆ ನಿಲ್ದಾಣದ ಮೂಲಕ ಹಾದು ಹೋಗುವ ರೈಲುಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಸ್ಥಳದಲ್ಲಿ ಕುಡಿಯಲು ತಂಪು ನೀರು ಹಾಗೂ ಬಾಟಲ್ಗಳನ್ನು ಹೊಂದಿರುವವರಿಗೂ ಕೂಡ ತಂಪು ನೀರನ್ನು ತುಂಬಿಕೊಡುವ ಮೂಲಕ ರೋಟರಿ ಕ್ಲಬ್ ತನ್ನ ಸಾಮಾಜಿಕ ಬದ್ಧತೆಯನ್ನು ಮೆರೆದಿದೆ. ರೋಟರಿ ಕ್ಲಬ್ ನ್ಯೂ ಸೆಂಚುರಿಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಪ್ರಯಾಣದ ವೇಳೆ ಅವಶ್ಯಕವಾಗಿರುವ ಈ ನೀರಿನ ವ್ಯವಸ್ಥೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ. brother-in-law, brother. ಜನ ಸೇವಾ ರೋಟರಿ ಕ್ಲಬ್ ದಿಂದ ನಾವು ಇದು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ನ್ಯೂ ಸೆಂಚುರಿ ರೋಟರಿ ಕ್ಲಬ್ ಬೀದರ್. ಇದರಲ್ಲಿ ನಾವು ಇದು ಪ್ರಾಜೆಕ್ಟನ್ನು 1st ಮೇ ಹಿಡಿದು ಸ್ಟಾರ್ಟ್ ಮಾಡಿದ್ದೇವೆ ಆ್ಯಂಡ್ ಆಲ್ಮೋಸ್ಟ್ 31st ಮೇ ತನಕ ಇದು ಚಾಲೂ ಇರುತ್ತೆ. ಮಧ್ಯಾಹ್ನದಲ್ಲಿ ನಾವು ಇದು ಜಲಸೇವೆ ಯಾರು ಪ್ರವಾಸಿ ಇರುತ್ತೆ ರೈಲ್ವೆ ಸ್ಟೇಷನ್ ಮೇಲೆ ಅವರಿಗೆ ಇದು ಜಲಸೇವೆ ಶುದ್ಧ ನೀರು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ನೀರು ಅಂದ್ರೆ ನಮ್ಮದು ಅನ್ನ ವಸ್ತ್ರ ನಿವಾರ ಅಂತಾರೆ, ಅದನ್ನು ನಾವು ಪೇ ಮಾಡಿ ನೀರು ತಗೋತೇವೆ. ಅದು ಸ್ವಲ್ಪ ಜರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದು ಸಲುವಾಗಿ ಮಧ್ಯಾಹ್ನ ಯಾರು ಪ್ರವಾಸಿಗಳು ಇರುತ್ತವೆ ಅವರಿಗೆ ನಾವು ಶುದ್ಧ ಜಲ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದು ಥರ ನಾವು ಡ್ರಿಂಕ್ಸ್ ಆಸ್ಪತ್ರೆ ಹತ್ರ 2 ಪ್ರಾಜೆಕ್ಟ್ ಆಲ್ರೆಡಿ ನಾವು ಅಲ್ಲಿ ಶುದ್ಧ ಜಲ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೇವೆ. ಆ್ಯಂಡ್ ಮುಂದೆ ಆಗಿ ಬೀದರ್ ರೈಲ್ವೆ ಸ್ಟೇಷನ್ ಹತ್ರ ನಾವು ಇಲ್ಲೊಂದು ವಾಟರ್ ಪ್ಯೂರಿಫೈಯರ್ ಜಲ ವ್ಯವಸ್ಥೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಮಂತದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಡಾಕ್ಟರ್ ಶಾರದಾ ಗುತ್ತಿ ಫ್ರಮ್ ನ್ಯೂ ಸೆಂಚುರಿ ರೋಟರಿ ಕ್ಲಬ್ ಬೀದರ್.